2005ನಲ್ಲಿ ಶುರು ಮಾಡ್ತಾ ಬರ್ತೀವಿ. ಅಲ್ಲಿಂದ ನಮ್ಮ ಪ್ರಯಾಣ ಶುರುವಾಗುತ್ತೆ. ನಂತರ ನಮ್ಮದೇ ಸಂಸ್ಥೆಗಳನ್ನ ನಾವು ಹುಟ್ಟಾಕಿದ್ದು 2013ನೇ ಇಸ್ವಿನಲ್ಲಿ ನಮ್ಮ ಟೈಮ್ಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಶುರು ಮಾಡಿದ್ವಿ. 14ನಲ್ಲಿ ನಾವು ಚಂದ್ರಾಪಟ್ಟಣ ಕಾಲೇಜ್ 13ನಲ್ಲಿ ಅರ್ಜಿಗೋಡ್ ಮಾಡ್ತಾ ಬರ್ತೀವಿ. 14ನಲ್ಲಿ ಚಂದ್ರಾಪಟ್ಟಣ ಮಾಡ್ತೀವಿ. 18ನಲ್ಲಿ ಹಾಸನಲ್ಲಿ ಮಾಡ್ತಾ ಬರ್ತೀವಿ. 20ನಲ್ಲಿ ಟಿಪ್ಟೂರಲ್ಲಿ ಮಾಡ್ತಾ ಬರ್ತೀವಿ. ಬಟ್ ಇವತ್ತಿಗೆ ಒಂದು ಹೆಮ್ಮೆಯ ವಿಷಯ ಏನಪ್ಪಾ ಅಂದರೆ, ನಮ್ಮಪ್ಪ ನನ್ನನ್ನು ಓದಿಸ್ಬೇಕಾದ್ರೆ ನನ್ನ ಮಗ ಡಾಕ್ಟರ್ ಆಗಬೇಕು ಅಂತ ನಮ್ಮಪ್ಪ ಕನಸು ಕಾಣ್ತಾ ಇದ್ರು. ಬಟ್ ನನ್ನ ಕನಸನ್ನ ನನ್ನ ಕೈಯಲ್ಲಿ ನನಸು ಮಾಡೋಕ್ಕಾಗಲಿಲ್ಲ. ಬಟ್ ಏನು ಖುಷಿ ಅಂದರೆ, ಆ ಕನಸನ್ನ ನನಸು ಮಾಡೋ ಒಂದು ಫ್ಯಾಕ್ಟ್ರಿನೇ ಶುರು ಮಾಡ್ಕೊಂಡಿದ್ದೀವಿ ಈಗ. ಆ ಫ್ಯಾಕ್ಟ್ರಿಯಿಂದ ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳು ಡಾಕ್ಟರ್ಸ್, ಇಂಜಿನಿಯರ್ ಆಗ್ತಾ ಇದ್ದಾರೆ ಅಂದರೆ ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ಅವತ್ತಿನ ಪರಿಸ್ಥಿತಿನಲ್ಲಿ ನಮಗೆ ಮೋಟಿವೇಶನ್ ಮಾಡುವಂಥವ್ರು ಅಥವಾ ನಾವು ಅಷ್ಟೊಂದು ಎಫರ್ಟ್ ಹಾಕಿದ್ರೂ ನಾವೆಲ್ಲೋ ಒಂದು ಕಡೆ ರೀಚ್ ಆಗ್ತಾ ಇರಲಿಲ್ಲ. ಬಟ್ ನಾವು ಹೋಗ್ಬೇಕಾದ್ರೆ ಏನಿತ್ತು ಅಂದರೆ, PUC-ನಲ್ಲಿ ಮೆಡಿಕಲ್ ಹೋಗೋಕ್ಕಾಗಲಿಲ್ಲ ಅಂದರೆ BSc ಮಾಡಿ BSc-ನಲ್ಲಿ CBZ ತಗೊಂಡು ಮೆಡಿಕಲ್ ಮಾಡ್ಬೋದು ಅನ್ನೋ ಆಪ್ಷನ್ ಇತ್ತು. ಆಗ ನಾನು PUC-ನಲ್ಲಿ ಆಗಲಿಲ್ಲ ಅಂತೇಳಿ BSc-ನಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೆ CBZ ಅನ್ನೋ ಒಂದು ಕಾಂಬಿನೇಷನ್ನ. ಬಟ್ ನಾವು ಕಂಪ್ಲೀಟ್ ಮಾಡೋ ಹೊತ್ತಿಗೆ ಸರ್ಕಾರ ಅದನ್ನೂ ಸ್ಟಾಪ್ ಮಾಡ್ತು. ಬಟ್ ನಂತರ ನಾವು ಅದನ್ನು ಎಲ್ಲ ಬಿಟ್ಟು ಈಗ ನಾನು ನಮ್ಮ ಪಾಠಶಾಲಾ ನೀಟ್ ಅಕಾಡೆಮಿ ಬಗ್ಗೆ ನಾನು 4 ಮಾತಾಡಲೇಬೇಕು. ಯಾಕೆಂದರೆ ನನ್ನ ಸುನೀಲ್ ಅವರ ಫ್ರೆಂಡ್ಶಿಪ್ಪು ತುಂಬ ಹಳೆಯದು, ಆಲ್ಮೋಸ್ಟ್ 20 ವರ್ಷ. ಅವರ ಶ್ರೀಮತಿಯವರು ಇಲ್ಲೇ ಕೂತಿದ್ದಾರೆ, ಮೇಘನಾ ಮೇಡಮು, ನನ್ನ ವಿದ್ಯಾರ್ಥಿನಿ ಅವರು. ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ನಲ್ಲಿ 2001ರಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ನಾನು ಟೀಚ್ ಮಾಡ್ತಾಯಿದ್ದೆ. ಅವರು ನನಗೆ ಅಲ್ಲಿ ಸ್ಟೂಡೆಂಟ್ ಆಗಿದ್ದರು. ನಮಗೆ ಅಲ್ಲಿಂದ ಅವರಿಬ್ಬರ ಸ್ನೇಹ ಪರಿಚಯ ಆಯಿತು. ಈ ಕಳೆದ ಒಂದು 2 ವರ್ಷದ ಹಿಂದೆ ಅವರು, ಇಲ್ಲ ಸರ್, ನಾವು ನೀಟ್ ಮಾಡ್ತಾ ಇದ್ದೀವಿ ಸರ್, ನಿಮ್ಮ ಕಾಲೇಜಿಂದ ವಿದ್ಯಾರ್ಥಿಗಳು ತುಂಬ ಜನ ನಮ್ಮ ಅಕಾಡೆಮಿಗೆ ಬಂದು ಮೆಡಿಕಲ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಕಾಲೇಜಿನಿಂದ ಅಲ್ಲಿ ಹೋಗಿ ನೀಟ್ ಕ್ಲಿಯರ್ ಮಾಡಿರುವಂತಹ ನಮ್ಮ ಪೋಷಕರು ಇಲ್ಲೇ ಕೂತಿದ್ದಾರೆ. ಯಾಕೆಂದರೆ ನಮ್ಮಲ್ಲಿ ಏನಾಗ್ತಾ ಇತ್ತು ಅಂದರೆ, ನಮ್ಮ ವಿದ್ಯಾರ್ಥಿಗಳು ಇಲ್ಲೇ ಇದ್ದಾರೆ, ಸ್ವಲ್ಪ ನಾನು ಬೈಯೋದು ಜಾಸ್ತಿ, ಹೊಡೆಯೋದು ಜಾಸ್ತಿ. ಹಾಗಾಗಿ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಆ ಕ್ಷಣಕ್ಕೆ ಬೇಜಾರಾಗುತ್ತೆ, ಸರ್ ಯಾಕೆ ಹಿಂಗೆ ಆಡ್ತಾನೆ, ಹುಚ್ಚಿನ ಥರ ಆಡ್ತಾನೆ ಅಂತ ಅನ್ಸುತ್ತೆ. ಬಟ್ ನಿಮಗೆ ಅದು 2 ವರ್ಷ ಮುಗಿಸ್ಕೊಂಡು ನೀವು ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ, ಸರ್ ಯಾಕೆ ಹಿಂಗೆ ಕೂಗಾಡ್ತಾ ಇದ್ದ ಅಂತ ಹೇಳಿ. ಅದಕ್ಕೆ ಒಂದೇ ಒಂದು ಕಾರಣ ಮಕ್ಕಳ, ನಮ್ಮ ಕೈಲಿ ಆದದನ್ನು ನೀವು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸುನೀಲ್ ಮತ್ತು ಮಂಜುನಾಥ್ ಸರ್ ಶುರು ಮಾಡಿದ್ದೆ ಈ ಪಾಠಶಾಲಾ ಅಕಾಡೆಮಿ. ಯಾಕೆಂದರೆ ಹೆಸರೇ ಚೆನ್ನಾಗಿತ್ತು ಪಾಠಶಾಲಾ ಅಂತೇಳಿ. ನಾನು ಇವರೆಲ್ಲ ಆ್ಯಡ್ ಹಾಕೊಂಡಿದ್ರು, ಯಾರು ಪಾಠಶಾಲಾ ಮಾಡಿದ್ದಾರೆ ಅಂತೇಳಿ. ಒಂದು ಸಲ ನಾನು ಫೋನ್ ಮಾಡಿದಾಗ, ಸುನೀಲ್ ಇಲ್ಲ ಸರ್, ನಾನೇ ಶುರು ಮಾಡಿರೋದು ನೀಟ್ ಅಕಾಡೆಮಿನ, ನಾನೇ ಮಾಡ್ತಾಯಿದ್ದೀನಿ ಸರ್ ಅಂತ ಹೇಳಿ ಅವ್ರು ಶುರು ಮಾಡ್ಕೊಂಡ್ರು. ಏಕೆಂದರೆ ಒಂದು ಸಂಸ್ಥೆನ ಹುಟ್ಟಾಕಿ ಅದು ಅವರು ಶುರು ಮಾಡಿರೋಂಥದ್ದು ಬಾಡಿಗೆ ಬಿಲ್ಡಿಂಗ್ನ ಕೊಟ್ಕೊಂಡು ಟೀಚರ್ಸ್ ಒಂದು ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಇಷ್ಟು ವಿದ್ಯಾರ್ಥಿಗಳನ್ನ ಸೇರಿಸಿ, ಅಷ್ಟು ವಿದ್ಯಾರ್ಥಿಗಳಲ್ಲಿ ಸಾಧನೆ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡು ನಾವು ಸಮಾಜದಲ್ಲಿ ಮುಂದೆ ಬರಬೇಕು ಅಥವಾ ಹೋರಾಡ್ತಾ ಇರುವಂತಹ ನನ್ನ ಇಬ್ಬರು ಸ್ನೇಹಿತರು ಡಾಕ್ಟರ್ ಸುನೀಲ್ ಕುಮಾರ್ ಹಾಗೂ ಮಂಜುನಾಥ್ ಸರ್ ಅವರೇ. ಹಾಗೆ ಇಲ್ಲಿ PU ಓದಿದ್ದು 90 ಕೋಚಿಂಗ್ ಅಂತ ಹೇಳಿ, ಆ CET-ನಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನ ಸ್ಕೋರ್ ಮಾಡಿಕೊಂಡು ಮತ್ತು ಅಕಾಡೆಮಿಕಲಿ ಮಾರ್ಕ್ಸನ್ನು ತಗೊಂಡು ಅಲ್ಲಿ ನಿಮಗೆ ರ್ಯಾಂಕಿಂಗ್ನ ಅಲಾಟ್ ಮಾಡ್ತಾಯಿದ್ರು. ಅದ್ರ ಮೇಲೆ ನಿಮಗೆ ಮೆಡಿಕಲ್ ಸೀಟ್ನ ಅಲಾಟ್ ಮಾಡ್ತಾಯಿದ್ರು. ಬಟ್ ಇವತ್ತು ಏನಾಗಿದೆ ಅಂದರೆ, ನಿಮಗೆ ಅಕಾಡೆಮಿಕ್ ಮಾರ್ಕ್ಸ್ ಬೇಕಿಲ್ಲ. ಯಾವುದಕ್ಕೆ ನೀಟಿಗೆ ಹೋಗಬೇಕು ಅಂದರೆ ನಿಮಗೆ ಬೇಕಾಗಿರೋಂಥದ್ದು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮಾತ್ರ. ಆ 3ನ್ನ ಓದ್ಕೊಂಡ್ರೆ ಸಾಕು. ಯಾಕೆಂದರೆ ನಾನೊಬ್ಬ ಸೈನ್ಸ್ ಲೆಕ್ಚರರ್ ಆಗಿ ನಾವು ಅದನ್ನು ಟೀಚ್ ಮಾಡ್ತಾ ಇದ್ದು. ಬಟ್ ನಮಗೆಲ್ಲೋ ಒಂದು ಕಡೆ ಮಕ್ಕಳದ್ದು ಪರ್ಫಾರ್ಮೆನ್ಸ್ ನೋಡಿದಾಗ